ಸರ್ಕಾರದ ವೈಫಲ್ಯ ಇದೇ ರೀತಿಯಲ್ಲಿ ಕೇಜ್ರಿವಾಲ್ ಹೇಳೋದು ಬಿಟ್ಟಿದ್ದು ಇದು ಕೇಂದ್ರ ಸರ್ಕಾರದ ವೈಫಲ್ಯ. ನಮ್ಮ ಬೇಡದವ್ರನ್ನ ಹೇಳೋದೊಳಗೆ ಹಾಕೋದು ಇಡಿನೋ ಅದೇ ಕಾಲಕ್ಕೆ ITನೋ ಅಥವಾ CBI ಮೂಲಕ ಇನ್ನೊಂದು ಕಾಲಕ್ಕೆ ಅದನ್ನು ತಮಗೆ ಇಲ್ಲಪ್ಪ ಇದು ಸಾಧ್ಯ ಇಲ್ಲ ಅಂದಾಗ ಬಿಡುಗಡೆ ಮಾಡುವಂಥದ್ದು. ಕೇಜ್ರಿವಾಲ್ದಾಯಿತು ಸರಾಯಿ ಕೇಸ್ನೊಳಗೆ ಇವತ್ತಿಗೂ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಹಂಗೆ ವಾಂಗ್ಚುಕ್ ಅವ್ರ ಕೇಸ್ನಲ್ಲೂ ಸಹಿತ ಇವ್ರನ್ನೂ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದ್ರೆ ವಿಶೇಷ ಏನಪ್ಪ ಅಂದ್ರೆ ಈ ದೇಶದ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ ಇಲ್ಲಪ್ಪ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ತಪ್ಪ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಲಿಕ್ಕತ್ತದ. ಅದರಲ್ಲೂ ಬುಲ್ಡೋಜರ್ ಸಂಸ್ಕೃತಿ ಆಯಿತು ಮತ್ತೇನಾಯ್ತು ನಾವು ನೋಡ್ತಾ ಇದ್ದೀವಿ. ಅದು ನೆಲಗಟ್ಟಲ್ಲಿ ಇದಾಗದ ಪ್ರಾಮಾಣಿಕವಾಗಿ ತನಿಖೆಯಾಗಿ ತಪ್ಪಿಲ್ಲದೆ ಶಿಕ್ಷೆ ಆಗಲಿ. ಆದರೆ ಸುಮ್ಮನೆ ತಪ್ಪಿಲ್ಲದೆ ಒಳಗೋದು ಹಾಕುವಂಥದ್ದು ಮಾಡುವಂಥದ್ದು ಮಾತ್ರ ಯಾವುದೇ ಘನಯುತ ಸರ್ಕಾರಕ್ಕೆ ಶೋಭಿತರು ವಿಷಯ ಅಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನೋ ಆಗಲಿ ಕೊನೆಗೆ ಬಿಡುಗಡೆ ಆಗಿದ್ದಾರೆ ವಾಂಗ್ಚುಕ್ ಅವರು, ಸೋನಮ್ ವಾಂಗ್ಚುಕ್ ಮತ್ತು ನಮ್ಮ ಕೇಜ್ರಿವಾಲ್. ಇವು ಯಾಕಪ್ಪ ಅಂತಂದ್ರೆ ಭಾಳ ನಾವು ಗಮನದಲ್ಲಿಟ್ಟ ಪ್ರಾಮಾಣಿಕ ಇಲ್ಲೂ ಬೆಲೆ ಅದ ಅನ್ನೋದು ಇವು ಸಾಕ್ಷಿನೂ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸೋನಮ್ ವಾಂಗ್ಚುಕ್ಕರ ನಡೆ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಬಟ್ ಕಾಮೆಂಟ್ ಮಾಡೋದ್ರಿಂದ ತಪ್ಪಿಲ್ಲ. ನಿಮಗೆ ಲೈಕ್ ಆಗಿರ್ಬೇಕಂದ್ರೆ ಕಾಮೆಂಟು ಮಾಡಿರಿ ಅವ್ರ ವಿಚಾರದಲ್ಲಿ ಸರಿ ಇಲ್ಲ ಅಂತೇಳಿ. ಯಾಕಂದ್ರೆ ನೀವೇನು ಹೇಳ್ತೀರಿ ಅನ್ನೋದು ಭಾಳ ಮಹತ್ವದ್ದಾಗ್ತದೆ ಮತ್ತು ನೀವು ಇದ್ರಾಗ ಇನ್ವಾಲ್ವ್ ಆಗ್ತಾ ಹೋಗ್ಬೇಕಾಗಿದೆ. ನಮ್ಮ ವಾಹಿನಿಯ ಉದ್ದೇಶ ಏನಪ್ಪ ಅಂದ್ರೆ ಆದಷ್ಟು ಸತ್ಯಗಳನ್ನು ಜನಕ್ಕೆ ಮುಟ್ಸೋಂಥ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರೂ ಅದನ್ನ ಹೇಳ್ತಾರೆ, ನೀವು ಅದನ್ನ ಹೇಳ್ತಾರೆ, ಬಿಟ್ಟು ನಿಮ್ಗೆ ಅನಿಸ್ಬೋದು. ಬಟ್ ಇಲ್ಲಿ ಸೀಟ್ನಾಗ ಗೊತ್ತಾಗ್ತದೆ ಎಷ್ಟು ಕಷ್ಟ ಇರ್ತದೆ ಸತ್ಯ ಹೇಳುವಂಥದ್ದು ಅಂತೇಳಿ ಆ ಕೆಲಸ ನಾವು ಮಾಡಲಿಕ್ಕಿದ್ವಿ. ನಮ್ಗೆ ವಿಶ್ವಾಸದ ನೀವು ಅದನ್ನು ನಿಮ್ಮ ಒಪಿನಿಯನ್ ಮೂಲಕ ತಿಳಿಸ್ತಾ ಇರ್ರಿ. ನಾವು ತಪ್ಪಿದ್ರೆ ಹೇಳೋದು ಬರ್ರಿ. ಯಾಕಂದ್ರೆ ನಿಮ್ಮ ಅದು ಕರ್ತವ್ಯ ಹೌದು, ಅದೇ ಕಾರಣಕ್ಕೆ ನೀವು ನಮ್ಮ ಕೊಡೋ ಗೌರವ ಹೌದು, ಪ್ರೀತಿನೂ ಹೌದು ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.